ಪಾಲಕ್ ಸೊಪ್ಪನ್ನು ಬಳಸಿ ಒಂದು ಗೊಜ್ಜನ್ನು ಮಾಡೋಣ ಬನ್ನಿ. ಈಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊತೀನಿ. ನಾವು ಪಾಲಕ್ ಸೊಪ್ಪನ್ನು ತುಂಬ ಸಣ್ಣಗೇನು ಹೆಚ್ಚೋದು ಬೇಕಾಗಲ್ಲ. ಸಣ್ಣದಾಗಿ ಕಟ್ ಮಾಡಿ ನಾವು ಇದರೊಳಗಡೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದೊಡ್ಡದಾಗಿ ನಾವು ಹಾಕ್ಕೋಬೋದು, ಯಾಕಂದರೆ ಅದು ಹುರಿಯುತ್ತಿದ್ದಂಗೆ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಬರೀ ಸೊಪ್ಪು ಅಂದ್ರೆ ಇಡೀ ಎಲೆನೇ ಹಾಕ್ಕೋಬೋದು ನಾವು. ನಾನು ಸ್ವಲ್ಪ ದಂಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈ ಸೊಪ್ಪಿನ ಜೊತೆಯಲ್ಲಿ ನಾನು ಒಂದು ಚೂರು ಜೀರಿಗೆ ಮತ್ತು ಹಸಿಮೆಣಸನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಬಾಡಲೆ ಇರೋ ಆಮೇಲೆ ಹಾಕೋಣ. ಇಲ್ಲಿ ನಾನು 2 ಹಸಿಮೆಣಸನ್ನು ಸೇರಿಸ್ಕೊತೀನಿ. ನಿಜಾಂದರೆ ಇದನ್ನು ಖಾರ ಮಾಡೋದಿಲ್ಲ, ಸ್ವಲ್ಪ ಸಪ್ಪೆಯಾಗೇ ಇರುತ್ತೆ. ಯಾಕಂದರೆ ಇದು ನಾವು ಪ್ರಾರಂಭದಲ್ಲೇ ಹಾಕ್ಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋದ್ರಿಂದ ಖಾರ ಇದ್ಬಿಟ್ರೆ ಊಟ ಅಷ್ಟು ಕಷ್ಟ, ಮುಂದೆ ಊಟ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಪ್ರಾರಂಭದಲ್ಲಿ ನಾವು ಹೆಚ್ಚು ಖಾರ ತಿನ್ನೋದು ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಮಾಡಿ ಇದನ್ನು ಮಾಡ್ತೀವಿ. ಈಗ ನೋಡಿ, ನಾವು ಹಾಕ್ಕೊಂಡಂತಹ ಸೊಪ್ಪು ಈಗ ಎಷ್ಟು ಕಡಿಮೆ ಆಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ, ಜಾಸ್ತಿ ಬೇಡ. ಈಗ ಸೊಪ್ಪಿನಲ್ಲಿರುವಂಥ ನೀರಿನ ಅಂಶ ಕೂಡ ಬಿಟ್ಕೊತಾ ಇದೆ. ಇದನ್ನು ಹುರಿತಾ ಇರಬೇಕಾದ್ರೆ ನಾನು ಒಂಚೂರು ಉಪ್ಪನ್ನು ಸೇರಿಸ್ಕೊತೀನಿ. ಸ್ವಲ್ಪ ಇಷ್ಟು ಉಪ್ಪನ್ನು ಹಾಕ್ಕೊತೀನಿ. ನಮಗೆ ಉಪ್ಪು ಕಡಿಮೆ ಅನಿಸಿದ್ರೆ ಕೊನೆಯಲ್ಲಿ ಸೇರಿಸ್ಕೋಬೋದು. ಇದು ಪೂರ್ತಿ ಬಾಡಿದ ಮೇಲೆ, ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋದ ಮೇಲೆ ಇದನ್ನು ನಾವು ಈ ಕಾಯಿ ತುರಿ ಏನು ಇಟ್ಕೊಂಡಿದ್ದೀವಿ ಅದ್ರ ಜೊತೆ ಹಾಕ್ಕೊಂಡು ರುಬ್ಕೊಳ್ಳೋಣ. ತುಂಬ ಸಿಂಪಲ್, ತುಂಬ ಕಡಿಮೆ ಸಾಮಗ್ರಿಗಳು ಸಾಕು. ಆರೋಗ್ಯಕರವೂ ಹೌದು, ರುಚಿಕರವೂ ಹೌದು, ಅಲ್ಲದೆ ಒಂದು ರೀತಿ ಕಲರ್ಫುಲ್. ಇದು ಅಡುಗೆನೇ ಒಂಥರ ಕಲರ್ಫುಲ್ ಅಡುಗೆ. ಇದು ಪಾಲಕ್ ಉಪಯೋಗಿಸಿ ನೀವೇನೇ ಮಾಡಿ ಅದಕ್ಕೆ ಒಂದು ವಿಶಿಷ್ಟವಾದ ಒಂದು ರುಚಿ. ಅಲ್ಲದೆ ಇದರಲ್ಲಿ ತುಂಬಾ ಕಬ್ಬಿಣದ ಅಂಶ ಇದೆ. ದೇಹಕ್ಕೆ HB ಕೌಂಟನ್ನು ಜಾಸ್ತಿ ಮಾಡುವಂತಹ ಒಂದು ಸೊಪ್ಪು ಅಂತ ಹೇಳ್ಬೋದು. ಹೆಚ್ಚು ಕಮ್ಮಿ ನಮ್ಮ ಊರ ಕಡೆ ನಾವೇನು ಬಸಳೆ ಸೊಪ್ಪನ್ನು ಜಾಸ್ತಿ ಉಪಯೋಗಿಸ್ತೀವಿ ಅದರ ರುಚಿಗೆ ಇದು ಹೊಂದುತ್ತೆ. ನಾವು ಬಸಳೆ ಸೊಪ್ಪಿನಲ್ಲಿ ಏನೇನು ಅಡುಗೆಗಳನ್ನು ಮಾಡ್ತೀವೋ ಅದೆಲ್ಲ ಅಡುಗೆಗಳನ್ನು ನಾವು ಈ ಪಾಲಕ್ ಸೊಪ್ಪಿನಲ್ಲೂ ಕೂಡ ಮಾಡ್ಬೋದು. ಹಾಗಂತ ಪಾಲಕ್ ಸೊಪ್ಪಿನಲ್ಲಿ ಮಾಡುವಂಥ ಎಲ್ಲ ಅಡುಗೆಗಳನ್ನು ನಾವು ಬಸಳೆ ಸೊಪ್ಪಿನಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಸಳೆ ಸೊಪ್ಪಿನಲ್ಲಿ ಸ್ವಲ್ಪ ಲವಳೆಯ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನು ಮಾಡಲಿಕ್ಕಾಗಲ್ಲ. ಆದರೆ ಪಾಲಕ್ ಸೊಪ್ಪನ್ನು ನಾವು ಎಲ್ಲ ನಾರ್ತ್ ಇಂಡಿಯನ್ ಡಿಶ್ಗಳಲ್ಲಿ ಏನು ಹೊಸ ಹೊಸ ರೀತಿಯ ಅಡುಗೆಗಳಿದೆ ಎಲ್ಲದರಲ್ಲೂ ನಾವು ಇದನ್ನು ಬಳಸ್ಬೋದು. ಅದರ ಬಣ್ಣ, ರುಚಿ ಅಷ್ಟು ಚೆನ್ನಾಗಿರುತ್ತೆ. ಆದರೆ ಏನಪ್ಪ ಅಂದರೆ ಇದಕ್ಕೆ ತನ್ನದೇ ಆದ ವಾಸನೆ ಇರೋದಿಲ್ಲ.
ನಾವೇನು ಸಾಮಗ್ರಿಗಳನ್ನು ಹಾಕ್ತೀವಿ ಅದರ ಮುಖಾಂತರನೇ ಇದಕ್ಕೊಂದು ಪರಿಮಳ ಬರುವಂಥದ್ದು. ಸೊ ಇದು ನೀರು ಬತ್ತಿ ಸ್ವಲ್ಪ ಬೇಯಲಿ. ಈಗ ಈ ಸೊಪ್ಪು ನೀರಿನ ಅಂಶವನ್ನು ಪೂರ್ತಿ ಹೀರ್ಕೊಂಡಿದೆ. ಈಗ ಇದನ್ನು ಆಫ್ ಮಾಡ್ಬೋಣ. ಈಗ ನಾವು ಗೊಜ್ಜು ಮಾಡುವಾಗ ನಾವು ಇದಕ್ಕೆ ಮೊಸರು ಹಾಕಿ ಮಾಡ್ಬೋದು, ಇಲ್ಲ ನಾವು ಹುಳಿ ಪುಡಿ ಹಾಕಿ ಅಥವಾ ಒಂದು ಹುಣಸೆಹಣ್ಣಿನ ಚೂರನ್ನು ಹಾಕಿ ರುಬ್ಬಿ ಗೊಜ್ಜನ್ನು ಮಾಡ್ಬೋದು. ಸೊ ನಾನು ಇಲ್ಲಿ ಮೊಸರನ್ನು ಹಾಕಿ ಮಾಡ್ತಾ ಇರೋದ್ರಿಂದ ನಾನು ಈಗ ಇದಕ್ಕೆ ಹುಳಿಯನ್ನು ಹಾಕಿಲ್ಲ. ಯಾಕಂದರೆ ಕೊನೆಯಲ್ಲಿ ನಾನು ಒಂದು ಮೊಸರನ್ನು ಸೇರಿಸಿ ಇದಕ್ಕೊಂದು ಒಗ್ಗರಣೆಯನ್ನು ಕೊಡ್ತೀನಿ. ಹಾಗಾಗಿ ನನಗೆ ಇಲ್ಲಿ ಬೇರೆ ಹುಳಿಯ ಅವಶ್ಯಕತೆ ಬರೋದಿಲ್ಲ. ಸೊ ಇದನ್ನು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ಈಗ ಇದನ್ನು ನಾವು ರುಬ್ಕೊಳ್ಳೋಣ. ಇದಕ್ಕೆ ತೆಂಗಿನ ತುರಿ ಮತ್ತು ತಣ್ಣಗಾದಂಥ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಒಳ್ಳೆಯ ಕಲರು. ಪ್ರಕೃತಿ ನಮಗೆ ಎಷ್ಟು ಬಣ್ಣಗಳನ್ನು ಕೊಟ್ಟಿದೆ ನ್ಯಾಚುರಲ್ಲಾಗಿ. ಆ ಬಣ್ಣಗಳನ್ನು ನಾವು ಆಹಾರದಲ್ಲಿ ಬಳಸಬೇಕು. ಎಲ್ಲ ಬಣ್ಣಗಳು, ಕ್ಯಾರೆಟಲ್ಲಿರ್ಬೋದು, ಟೊಮೊಟೊದಲ್ಲಿರ್ಬೋದು, ಬೀಟ್ರೋಟಲ್ಲಿರ್ಬೋದು, ಎಷ್ಟು ಒಳ್ಳೊಳ್ಳೆ ಬಣ್ಣಗಳಿದ್ದಾವೆ. ಇವತ್ತಿಂದ ಈ ಹಸಿರು ಬಣ್ಣ ಅಂತೂ ಎಷ್ಟು ಖುಷಿ ಆಗ್ತಾಯಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಳ್ಳೋಣ, ಹಾಗೆ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡೂವರೆ ಚಮಚದಷ್ಟು. ಇದಕ್ಕೊಂದು ಪುಟ್ಟದೊಂದು ಒಗ್ಗರಣೆ ಕೊಡಲೇಬೇಕು ಅಂತ ಏನಿಲ್ಲ. ನಾವು ಹಾಗೆ ಕೂಡ ಇದನ್ನು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾವು ಆಯಿಲ್ ಜಾಸ್ತಿ ಉಪಯೋಗಿಸಲ್ಲ, ನಮಗೆ ಇದಾಗತ್ತೆ ಅನ್ನೋ ಲೆಕ್ಕದಲ್ಲಿದ್ದರೆ ನಾವು ಬೇಡ ಒಗ್ಗರಣೆ ಬೇಡ, ಹಾಗೆ ನಾವು ಇದನ್ನು ಊಟ ಮಾಡಲಿಕ್ಕೆ ರುಚಿಯಾಗಿರುತ್ತೆ, ಕಲರ್ಫುಲ್ಲಾಗೂ ಇದೆ. ಇದಕ್ಕೆ ಇನ್ನೊಂದು ಚೂರು ನಾವು ನೀರನ್ನು ಸೇರಿಸ್ಕೊಳ್ಳೋಣ. ಅನ್ನ ಕಲಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಎಸ್, ವಾವ್, ಸೂಪರ್ ಕಲರು. ಇದಕ್ಕೊಂದು ಪುಟ್ಟದೊಂದು ಒಗ್ಗರಣೆಯನ್ನು ಈಗ ಕೊಡಬೇಕು. ಎಸ್, ಎಂದಿನಂತೆ ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯಿಂದ ಕೊಡ್ತೀನಿ. ಸೊ ನಾವು ಯಾವ ಎಣ್ಣೆಯನ್ನು ಬೇಕಾದ್ರೂ ಇದಕ್ಕೆ ಬಳಸ್ಕೋಬೋದು. ಸೊ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ, ಯಾಕಂದರೆ ಇರೋದೇ ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ಎಣ್ಣೆಯನ್ನು ಬಳಸ್ಕೊತೀನಿ. ಇದೊಂಚೂರು ಎಣ್ಣೆ ಕಾಯಲಿ. ಸಾಸಿವೆ ಚಟ್ಪಟ ಅಂತ ಇದೆ. ಈಗ ಅಂಟೆಗೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಬೇರೆ ಏನೂ ಬೇಕಾಗಲ್ಲ ಇದಕ್ಕೆ, ಹಿಂಗು ಏನೂ ಬೇಕಾಗಲ್ಲ, ಇದಿಷ್ಟೇ ಸಾಕಾಗುತ್ತೆ. ಆದರೆ ದೇವರಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಪ್ರಕೃತಿಯಲ್ಲಂತೂ ದೇವರಿದ್ದಾನೆ. ಯಾಕಂದರೆ ಒಂದು ಬಣ್ಣ, ವಾಸನೆ, ರುಚಿ, ನಮಗೆ ಈ ಭೂಮಿಯಿಂದ ಸಿಗುವಂಥ ಪದಾರ್ಥಗಳಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಪರಿಮಳ, ಅದರದ್ದೇ ಆದಂಥ ರುಚಿ, ಅದರದ್ದೇ ಆದಂಥ ವಾಸನೆ, ಪರಿಮಳಗಳು, ಔಷಧೀಯ ಗುಣಗಳು ಎಲ್ಲವನ್ನು ನಮಗೆ ಸಿದ್ಧ ಮಾಡಿಯೇ ಕೊಟ್ಬಿಟ್ಟಿದ್ದಾನೆ. ಅದ್ರ ಜೊತೆಗೆ ಬುದ್ಧಿ ಕೊಟ್ಟಿದ್ದಾನೆ. ನೀವು ಹೇಗೆ ಬಳಸ್ತೀರಾ ಇದನ್ನೆಲ್ಲ, ಹೇಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತೀರಾ ಅಂತ. ಸೊ ರುಚಿಕರವಾದ, ಆರೋಗ್ಯಕರವಾದಂತಹ ಒಂದು ಪಾಲಕ್ ಸೊಪ್ಪಿನ ಗೊಜ್ಜು.